ಇಂದು ನಾವು ಅಮೆರಿಕ ಇತಿಹಾಸದಲ್ಲಿ ಒಂದು ಕಪ್ಪು ಅಧ್ಯಾಯದ ಬಗ್ಗೆ ಮಾತನಾಡಲಿದ್ದೇವೆ. ಇದು ಕೇಳಿದಾಗ ಮನುಷ್ಯರು ತಮ್ಮ ಸ್ವಾರ್ಥಕ್ಕಾಗಿ ಎಷ್ಟು ಕ್ರೂರವಾಗಿ ವರ್ತಿಸಬಲ್ಲರೋ, ಒಂದು ಜಾತಿಯನ್ನು ನಾಶ ಮಾಡಲು ಎಷ್ಟು ಭಯಾನಕ ಯೋಜನೆಗಳನ್ನು ಹಾಕಿಕೊಳ್ಳಬಲ್ಲರೋ ಅದನ್ನು ಅರ್ಥಮಾಡಿಕೊಂಡರೆ ನಮ್ಮ ಒಡಲು ನಡುಗುತ್ತದೆ. ಈ ಕತೆ ದಿ ಗ್ರೇಟ್ ಅಮೆರಿಕನ್ ಬೇಸನ್ ಮ್ಯಾಸಾಕರ್ ಬಗ್ಗೆ. ನೀವು ನಂಬುತ್ತೀರಾ? 1800ರ ಆರಂಭದಲ್ಲಿ, ಅಂದರೆ ಕೇವಲ 200 ವರ್ಷಗಳ ಹಿಂದೆ, ಅಮೆರಿಕಾದ ಹುಲ್ಲುಗಾವಲುಗಳಲ್ಲಿ ಸುಮಾರು 60 ಮಿಲಿಯನ್, ಅಂದರೆ 6 ಕೋಟಿ ಅಮೆರಿಕನ್ ಬೇಸನ್ಗಳು ಸ್ವೇಚ್ಛೆಯಾಗಿ ಓಡಾಡುತ್ತಿದ್ದವು. ಅವುಗಳನ್ನು ಬಫಲೋ ಎಂದು ಕರೆಯುತ್ತಾರೆ. ಅವು ಎಷ್ಟು ದೊಡ್ಡ ಸಂಖ್ಯೆಯಲ್ಲಿದ್ದವೆಂದರೆ, ಅವು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ವಲಸೆ ಹೋಗುತ್ತಿದ್ದಾಗ ಭೂಮಿ ನಡುಗುತ್ತಿತ್ತು. ಆ ಕಾಲುಗಳ ಶಬ್ದ ಹಲವಾರು 100 ಮೈಲಿ ದೂರದವರೆಗೆ ಕೇಳುತ್ತಿತ್ತು. ಕೆಲವೊಮ್ಮೆ ಒಂದು ಹಿಂಡು ನಿಮ್ಮ ಮುಂದೆ ಹೋಗಲು ಆರಂಭಿಸಿದರೆ, ಆ ಹಿಂಡು ಸಂಪೂರ್ಣವಾಗಿ ದಾಟಿ ಹೋಗಲು ಕೆಲವು ದಿನಗಳ ಸಮಯ ತೆಗೆದುಕೊಳ್ಳುತ್ತಿತ್ತು. ಆಕಾಶದಿಂದ ನೋಡಿದರೆ ಭೂಮಿಯ ಮೇಲೆ ಕಪ್ಪು ನದಿಗಳು ಹರಿಯುತ್ತಿರುವಂತೆ ಕಾಣುತ್ತಿತ್ತು. ಅದು ಒಂದು ಅದ್ಭುತ ದೃಶ್ಯವಾಗಿತ್ತು. ಆದರೆ ಕೇವಲ 80 ವರ್ಷಗಳ ನಂತರ, 1880ರ ಅಂತ್ಯಕ್ಕೆ, ಆ 6 ಕೋಟಿ ಬೈಸನ್ಗಳ ಸಂಖ್ಯೆ ಎಷ್ಟಕ್ಕೆ ಕುಸಿದಿತ್ತು ಗೊತ್ತಾ? ಕೇವಲ 300ರಿಂದ 400ಕ್ಕೆ ಕುಸಿದಿತ್ತು. 6 ಕೋಟಿ ಎಲ್ಲಿಂದ 400 ಎಲ್ಲಿಗೆ? ಆ 6 ಕೋಟಿ ಜೀವಗಳು ಏನಾದವು? ಏಕೆ ಕೊಲ್ಲಲ್ಪಟ್ಟವು? ಇದು ಕೇವಲ ಬೇಟೆಗಾಗಿ ನಡೆದ ನರಮೇಧವೇ? ಅಥವಾ ಇದರ ಹಿಂದೆ ಇತಿಹಾಸ ಪುಸ್ತಕಗಳು ನಮ್ಗೆ ಸಂಪೂರ್ಣವಾಗಿ ಹೇಳದ ಒಂದು ಭಯಾನಕ ದೊಡ್ಡ ಜಿನೋಸೈಡ್ ಕುಮ್ಮಕ್ಕು ಇದೆಯೇ? ಈ ವಿಡಿಯೋದಲ್ಲಿ ಅದರ ಬಗ್ಗೆ ಮಾತನಾಡೋಣ. ಇದು ಕೇವಲ ಪ್ರಾಣಿಗಳ ಕತೆ ಅಲ್ಲ, ಮನುಷ್ಯರ ಕತೆ. ಇದು ಪರಿಸರ ವಿನಾಶದ ಮುಖವಾಡದಲ್ಲಿ ನಡೆದ ಒಂದು ಜಾತಿ ನಿರ್ಮೂಲನ ಕತೆ. ಈ ಬೇಸನ್ಗಳು ಅಮೆರಿಕನ್ ಮೈದಾನಗಳಿಗೆ ಕೇವಲ ಪ್ರಾಣಿಗಳಲ್ಲ, ಅವು ಆ ಪ್ರದೇಶದ ಆತ್ಮ. ವಿಶೇಷವಾಗಿ ಅಲ್ಲಿ ಸಾವಿರಾರು ವರ್ಷಗಳಿಂದ ವಾಸಿಸುತ್ತಿದ್ದ ಲಕ್ಷಾಂತರ ಸ್ಥಳೀಯ ಬುಡಕಟ್ಟುಗಳು ಇದ್ದವು. ಅವರನ್ನು ನೇಟಿವ್ ಅಮೆರಿಕನ್ಸ್ ಎಂದು ಕರೆಯುತ್ತಾರೆ. ಅದರಲ್ಲಿ ಲಕೋಟಾ, ಸಿಯು, ಚೇನ್ನೆ, ಅರಪಹೋ, ಕಿಯೋವಾ, ಕೊಮಾಂಚೆ ಮುಂತಾದ ಬುಡಕಟ್ಟುಗಳಿಗೆ ಈ ಬೈಸನ್ ಕೇವಲ ಪ್ರಾಣಿಯಲ್ಲ, ಅವರಿಗೆ ದೇವರಂತೆ. ಅವರ ಜೀವನ ಪೂರ್ತಿ ಆ ಬೈಸನ್ನ ಸುತ್ತಲೇ ಸುತ್ತುತ್ತಿತ್ತು. ಅಂದರೆ ಅವರಿಗೆ ಬೇಕಾದ ಆಹಾರ ಬೈಸನ್ ಮಾಂಸದಿಂದ ಬರುತ್ತಿತ್ತು. ಚಳಿಗಾಲದಲ್ಲಿಯೂ ಸಂಗ್ರಹಿಸಿಡಲು ಅದನ್ನು ಒಣಗಿಸಿ ಜರ್ಕಿ ಎಂಬ ಒಂದು ರೀತಿಯ ಆಹಾರ ತಯಾರಿಸಿಕೊಳ್ಳುತ್ತಿದ್ದರು. ಅವರು ಧರಿಸುವ ಬಟ್ಟೆಗಳು ಆ ಬೈಸನ್ ಚರ್ಮದಿಂದ ಬಂದಿದ್ದವು. ಅವರು ವಾಸಿಸಲು ಹಾಕಿಕೊಳ್ಳುವ ಟಿಪಿ ಎಂಬ ದೊಡ್ಡ ಗುಡಾರಗಳು ಆ ಬೈಸನ್ ಚರ್ಮದಿಂದ ಹೊಲಿದಿದ್ದವು. ಆ ಚರ್ಮ ಎಷ್ಟು ಬಲವಾಗಿತ್ತೆಂದರೆ ಅದು ಭಯಂಕರ ಗಾಳಿಗಳನ್ನು, ಹಿಮ ಚಂಡಮಾರುತಗಳನ್ನು ತಡೆದುಕೊಳ್ಳುತ್ತಿತ್ತು. ಅವರು ಬಳಸುವ ಆಯುಧಗಳು, ಉಪಕರಣಗಳು ಆ ಬೈಸನ್ ಮೂಳೆಗಳಿಂದ, ಕೊಂಬುಗಳಿಂದ ತಯಾರಿಸಿಕೊಳ್ಳುತ್ತಿದ್ದರು. ಬಾಣಗಳಿಗೆ ತೀಕ್ಷ್ಣತೆ, ಸೂಜಿಗಳು, ಕತ್ತಿಗಳು, ಗೊಡ್ಡಲಿಗಳು ಎಲ್ಲವೂ ಆ ಮೂಳೆಗಳಿಂದಲೇ ಮಾಡಿಕೊಂಡಿದ್ದರು. ಕೊನೆಗೆ ಅವರು ಅಡುಗೆ ಮಾಡಿಕೊಳ್ಳಲು ಬೇಕಾದ ಇಂಧನ ಕೂಡ ಆ ಬೈಸನ್ ಸಗಣಿಯಿಂದಲೇ ಬರುತ್ತಿತ್ತು. ಆ ಮೈದಾನಗಳಲ್ಲಿ ದೊಡ್ಡ ಮರಗಳಿರಲಿಲ್ಲ. ಆದ್ದರಿಂದ ಒಣಗಿದ ಸಗಣಿಯೇ ಅವರಿಗೆ ಬೆಂಕಿ. ಅವರ ದಾರಗಳು, ಹಗ್ಗಗಳು ಆ ಬೈಸನ್ ನರಗಳಿಂದ ಬರುತ್ತಿದ್ದವು. ಅವರು ಕುಡಿಯುವ ನೀರಿನ ಚೀಲಗಳು ಆ ಬೈಸನ್ ಹೊಟ್ಟೆ ಭಾಗಗಳಿಂದ ತಯಾರಿಸಿಕೊಳ್ಳುತ್ತಿದ್ದರು. ಆ ಬೈಸನ್ ಕೊಂಬುಗಳನ್ನು ಕಪ್ಗಳಂತೆ ಬಳಸುತ್ತಿದ್ದರು. ಅಷ್ಟೇ ಅಲ್ಲ, ಅವರ ಆಧ್ಯಾತ್ಮಿಕ ಜೀವನ ಕೂಡ ಬೈಸನ್ನ ಸುತ್ತಲೇ ಇತ್ತು. ಅಂದರೆ ಬಿಳಿ ಬೈಸನ್ ಹುಟ್ಟಿದರೆ ಅದು ದೇವರು ಕಳುಹಿಸಿದ ಸಂಕೇತವೆಂದು ಭಾವಿಸುತ್ತಿದ್ದರು. ಅವರ ಪ್ರಾರ್ಥನೆಗಳು, ಹಬ್ಬಗಳು ಎಲ್ಲವೂ ಬೈಸನ್ಗೆ ಕೃತಜ್ಞತೆ ಸಲ್ಲಿಸುತ್ತಾ ನಡೆಯುತ್ತಿದ್ದವು. ಅವರು ತಮ್ಮನ್ನು ತಾವು ಬೈಸನ್ ಜನರು ಎಂದು ಹೆಮ್ಮೆಯಿಂದ ಕರೆದುಕೊಳ್ಳುತ್ತಿದ್ದರು. ಎಲ್ಲಕ್ಕಿಂತ ಮುಖ್ಯವಾದ ವಿಷಯ, ಈ ಸ್ಥಳೀಯ ಅಮೆರಿಕನ್ನರು ಬೈಸನ್ಗಳನ್ನು ಬೇಟೆಯಾಡುತ್ತಿದ್ದರು, ಆದರೆ ಎಂದೂ ನಾಶ ಮಾಡಲಿಲ್ಲ. ಅವರಿಗೆ ಎಷ್ಟು ಬೇಕೋ ಅಷ್ಟನ್ನು ಬೇಟೆಯಾಡುತ್ತಿದ್ದರು. ಒಂದು ಬೈಸನ್ ಕೊಂದಾಗ ಅದರ ದೇಹದ ಪ್ರತಿ ಭಾಗವನ್ನು ಬಳಸುತ್ತಿದ್ದರು. ಏನನ್ನೂ ವ್ಯರ್ಥ ಮಾಡುತ್ತಿರಲಿಲ್ಲ. ಕೊಲ್ಲುವ ಮೊದಲು ಆ ಬೈಸನ್ ಆತ್ಮಕ್ಕೆ ಕ್ಷಮೆ ಕೇಳಿ ಕೃತಜ್ಞತೆ ಸಲ್ಲಿಸುತ್ತಿದ್ದರು. ಅದು ಅವರ ಸಂಸ್ಕೃತಿ. ಆ ಬೈಸನ್ ಇದ್ದವರೆಗೆ ಅವರು ಸ್ವೇಚ್ಛೆಯಾಗಿ, ಸ್ವತಂತ್ರವಾಗಿ ಯಾರ ಮೇಲೂ ಅವಲಂಬಿತರಾಗದೆ ಬದುಕುತ್ತಿದ್ದರು. ಎಲ್ಲವೂ ಚೆನ್ನಾಗಿತ್ತು. ಆದರೆ ಅಮೆರಿಕಾದಲ್ಲಿ ಇಂದು ಇರುವ ಅಮೆರಿಕನ್ನರು ಅಸಲಿ ಅಮೆರಿಕನ್ನರಲ್ಲ ಎಂದು ನಮಗೆ ಗೊತ್ತು. ಒಂದು ಕಾಲದಲ್ಲಿ ಯುರೋಪ್ನಿಂದ ವಲಸೆ ಬಂದ ಬ್ರಿಟಿಷರು
ಅಮೆರಿಕಾವನ್ನು ತಮ್ಮ ಸ್ವಂತ ದೇಶವನ್ನಾಗಿ ಮಾಡಿಕೊಂಡರು. ಅದಕ್ಕಾಗಿ ಯುರೋಪ್ನೊಂದಿಗೆ ಯುದ್ಧ ಮಾಡಿದರು. ಅದನ್ನೇ ಅಮೆರಿಕನ್ ಸಿವಿಲ್ ವಾರ್ ಎಂದು ಕರೆಯುತ್ತಾರೆ. 1860ರಲ್ಲಿ ಅಮೆರಿಕನ್ ಸಿವಿಲ್ ವಾರ್ ಮುಗಿಯಿತು. ಈಗ ಅಮೆರಿಕನ್ನರ ಗಮನ ಪೂರ್ತಿ ಪಶ್ಚಿಮದ ಮೇಲೆ ಬಿದ್ದಿತು. ಅಂದರೆ ಮೊದಲಿನಿಂದಲೂ ಅವರಿಗೆ ಮ್ಯಾನಿಚೆಸ್ ಡೆಸ್ಟಿನಿ ಎಂಬ ಒಂದು ಆಲೋಚನೆ ಬಲವಾಗಿತ್ತು. ಅಂದರೆ ಅಟ್ಲಾಂಟಿಕ್ ಮಹಾಸಾಗರದಿಂದ ಪೆಸಿಫಿಕ್ ಮಹಾಸಾಗರದವರೆಗೆ ಈ ಒಟ್ಟು ಖಂಡವನ್ನು ಆಕ್ರಮಿಸಿಕೊಳ್ಳುವುದು ದೇವರು ತಮಗೆ ನೀಡಿದ ಹಕ್ಕು ಎಂದು ನಂಬುತ್ತಿದ್ದರು. ಆದ್ದರಿಂದ ಹೊಸ ಭೂಮಿಗಳನ್ನು ಆಕ್ರಮಿಸಿಕೊಳ್ಳಲು ಪೂರ್ವ ಕರಾವಳಿಯನ್ನು ಪಶ್ಚಿಮ ಕರಾವಳಿಯೊಂದಿಗೆ ಸಂಪರ್ಕಿಸಲು ಅವರು ಒಂದು ಯೋಜನೆ ಹಾಕಿದರು. ಅದೇನೆಂದರೆ ಈ ಎರಡರ ನಡುವೆ ಒಂದು ರೈಲ್ವೆ ಟ್ರ್ಯಾಕ್ ಹಾಕಿದರೆ ಅದರಿಂದ ಪಶ್ಚಿಮ ಪ್ರದೇಶಕ್ಕೂ ಜನರು ಹೋಗಿ ಅಲ್ಲಿ ನೆಲೆಸಬಹುದು ಎಂದು ಯೋಚಿಸಿದರು. ಅದೇ ಸಮಯದಲ್ಲಿ ಟ್ರಾನ್ಸ್ಕಾಂಟಿನೆಂಟಲ್ ರೈಲ್ ರೋಡ್ ನಿರ್ಮಾಣ ನಡೆಯಿತು. ಅದರ ಭಾಗವಾಗಿ ಸುಮಾರು 3000 ಕಿಮೀ ಟ್ರ್ಯಾಕ್ ನಿರ್ಮಿಸಿದರು. ಆದರೆ ಈ ರೈಲ್ ರೋಡ್ ಆ ಬೈಸನ್ ಜನರ ಹೃದಯದ ಮೇಲೆ ಹಾಕಿದ ಒಂದು ಕಬ್ಬಿಣದ ದಾರಿಯಂತೆ ಇತ್ತು. ಸ್ಥಳೀಯ ಅಮೆರಿಕನ್ನರು ಇದನ್ನು ಐರನ್ ಸ್ನೇಕ್ ಎಂದು ಕರೆಯುತ್ತಿದ್ದರು. ಇದು ತಮ್ಮ ಭೂಪ್ರದೇಶಗಳನ್ನು ಒಡೆದು ಹೋಗುತ್ತದೆ ಎಂದು ಭಯಪಡುತ್ತಿದ್ದರು. ಯೋಚಿಸಿದಂತೆಯೇ ಅವರ ಭಯ ನಿಜವಾಯಿತು. ಈ ರೈಲು ಪಟ್ಟಿಗಳು 6 ಕೋಟಿ ಬೈಸನ್ ಹಿಂಡುಗಳನ್ನು ಭೌಗೋಳಿಕವಾಗಿ 2 ಭಾಗವಾಗಿ ಒಡೆದವು. ಉತ್ತರ ಹಿಂಡು, ದಕ್ಷಿಣ ಹಿಂಡು. ಅದಕ್ಕಿಂತ ಮುಖ್ಯವಾಗಿ ಆ ರೈಲುಗಳ ಮೇಲೆ ಪೂರ್ವದಿಂದ ಲಕ್ಷಾಂತರ ಸೈನಿಕರು, ರೈಲ್ ರೋಡ್ ಕಾರ್ಮಿಕರು, ಹೊಸದಾಗಿ ನೆಲೆಸಬೇಕೆಂದಿರುವವರು ಮತ್ತು ಹಣಕ್ಕೆ ಆಸೆಪಡುವ ಬೇಟೆಗಾರರು ಪಶ್ಚಿಮ ಪ್ರದೇಶಗಳಿಗೆ ಹೋಗುತ್ತಿದ್ದರು. ಮತ್ತು ಇಲ್ಲಿಯೇ ನಿಜವಾದ ನರಮೇಧ ಆರಂಭವಾಯಿತು. ಮೊದಲು ಇದು ಹಣಕ್ಕಾಗಿ ಆರಂಭವಾಯಿತು. ಅಂದರೆ ಆ ದಿನಗಳಲ್ಲಿ ಬೈಸನ್ ಚರ್ಮಕ್ಕೆ ಕೈಗಾರಿಕಾ ಲೆದರ್ಗಾಗಿ ಪೂರ್ವ ಅಮೆರಿಕಾದಲ್ಲಿ, ಯುರೋಪ್ನಲ್ಲಿ ಅಪಾರ ಬೇಡಿಕೆ ಹೆಚ್ಚಾಗಿತ್ತು. ಯಂತ್ರ ಬೆಲ್ಟ್ಗಳು, ಬೂಟುಗಳು, ಕೋಟ್ಗಳ ತಯಾರಿಕೆಗೆ ಆ ಚರ್ಮ ಅದ್ಭುತವಾಗಿತ್ತು. ಒಂದು ಚರ್ಮಕ್ಕೆ $3 to $5 ಬರುತ್ತಿತ್ತು. ಅದು ಆ ದಿನಗಳಲ್ಲಿ ದೊಡ್ಡ ಮೊತ್ತ. ಹಣದ ವಾಸನೆ ಕಂಡ ಬೇಟೆಗಾರರು ಸಾವಿರಾರು ಸಂಖ್ಯೆಯಲ್ಲಿ ಪಶ್ಚಿಮಕ್ಕೆ ಬರುವುದು ಆರಂಭಿಸಿದರು. ಇದು ಸಾಮಾನ್ಯ ಬೇಟೆಯಲ್ಲ, ಇದೊಂದು ಮಾರಣ ಹೋಮ. ಅಲ್ಲಿ ರೈಲು ಪಟ್ಟಿಗಳು ಹಾಕುತ್ತಿದ್ದ ಕಾರ್ಮಿಕರಿಗೆ ಊಟ ಹಾಕಲು ದಿನಕ್ಕೆ 100 ಬೈಸನ್ಗಳನ್ನು ಕೊಲ್ಲುತ್ತಿದ್ದರು. ಆದರೆ ಅದು ಕೇವಲ ಆರಂಭ ಮಾತ್ರ. ಹೊಸದಾಗಿ ಹಾಕಿದ ರೈಲುಗಳಲ್ಲಿ ಪ್ರಯಾಣಿಕರು ಕಿಟಕಿಗಳಿಂದ ಗುಂಡುಗಳಿಂದ ಆಟಿಕೆಯಂತೆ ಬೈಸನ್ಗಳನ್ನು ಕೊಲ್ಲುತ್ತಿದ್ದರು. ಅದು ಅವರಿಗೆ ಒಂದು ಆಟವಾಗಿ ಮಾರ್ಪಟ್ಟಿತ್ತು. ರೈಲು ನಿಲ್ಲಿಸಿ ಸಾವಿರಾರು ಸಂಖ್ಯೆಯ ಹಿಂಡುಗಳ ಮೇಲೆ ಶಾರ್ಪ್ ರೈಕಲ್ಸ್ ಎಂಬ ಶಕ್ತಿಶಾಲಿ ಗುಂಡುಗಳಿಂದ ಗುಂಡು ಹಾರಿಸುತ್ತಿದ್ದರು. ಆ ಗುಂಡುಗಳು ಬಹಳ ದೂರದಿಂದಲೂ ಬೈಸನ್ಗಳನ್ನು ಕೊಲ್ಲಬಲ್ಲವು. ಮತ್ತು ಒಬ್ಬ ಬೇಟೆಗಾರ ಒಂದೇ ಸ್ಥಳದಲ್ಲಿ ಕುಳಿತು ಗಂಟೆಗಳಲ್ಲಿ 100 to 200 ಬೈಸನ್ಗಳನ್ನು ಕೊಲ್ಲುತ್ತಿದ್ದ. ಎಲ್ಲಕ್ಕಿಂತ ದಾರುಣವಾದ ವಿಷಯ ಏನೆಂದರೆ ಸ್ಥಳೀಯ ಅಮೆರಿಕನ್ನರು ಒಂದು ಬೈಸನ್ನ ಪ್ರತಿ ಭಾಗವನ್ನು ವ್ಯರ್ಥವಾಗದಂತೆ ಬಳಸುತ್ತಿದ್ದರು. ಆದರೆ ಈ ಹೊಸ ಬೇಟೆಗಾರರಿಗೆ ಬೇಕಾಗಿದ್ದು ಕೇವಲ ಅದರ ಚರ್ಮ ಹಾಗೂ ಬೈಸನ್ ನಾಲಿಗೆಯನ್ನು ರುಚಿಕರ ಆಹಾರವೆಂದು ಭಾವಿಸುತ್ತಿದ್ದರು. ಅವರು ಆ ಚರ್ಮವನ್ನು ಸುಲಿದು ತೆಗೆದುಕೊಂಡು ಆ ಕೋಟಿಗಟ್ಟಲೆ ಟನ್ ಮಾಂಸವನ್ನು ಅಲ್ಲಿಯೇ ಕೊಳೆಯಲು ಬಿಟ್ಟು ಹೋಗುತ್ತಿದ್ದರು. ಆದ್ದರಿಂದ ಕೆಲವು ವರ್ಷಗಳಲ್ಲಿಯೇ ಅಮೆರಿಕ ಮೈದಾನಗಳು ಸಂಪೂರ್ಣವಾಗಿ ಕೊಳೆಯುತ್ತಿರುವ ಬೈಸನ್ ಶವಗಳಿಂದ, ಅವುಗಳ ಮೂಳೆಗಳಿಂದ ತುಂಬಿ ಹೋದವು. ಆ ವಾಸನೆ 100 ಮೈಲಿ ದೂರಕ್ಕೆ ಬರುತ್ತಿತ್ತು. ಅವು ಒಣಗಿದ ನಂತರ ಆ ಮೂಳೆಗಳನ್ನು ಕೂಡಿಸಿ ರೈಲುಗಳಲ್ಲಿ ಪೂರ್ವಕ್ಕೆ ಕಳುಹಿಸುತ್ತಿದ್ದರು. ಅಲ್ಲಿ ಅವನ್ನು ಗೊಬ್ಬರವಾಗಿ ಬಳಸುತ್ತಿದ್ದರು ಅಥವಾ ಪ್ಲಾಸ್ಟಿಕ್ ವಸ್ತುಗಳ ತಯಾರಿಕೆಯಲ್ಲಿ ಬಳಸುತ್ತಿದ್ದರು. ಒಂದು ಕಾಲದಲ್ಲಿ ಜೀವಂತವಾಗಿ ತುಂಬಿದ ಆ ಮೈದಾನಗಳು ಈಗ ಒಂದು ದೊಡ್ಡ ಸ್ಮಶಾನಕ್ಕೆ ಮಾರ್ಪಟ್ಟಿದ್ದವು. ಆದರೆ ಕಥೆ ಇಲ್ಲಿ ನಿಲ್ಲುವುದಿಲ್ಲ. ಇದು ಕೇವಲ ಹಣಕ್ಕಾಗಿ ನಡೆದ ದುರಾಸೆ ಮಾತ್ರವಲ್ಲ. ಇಲ್ಲಿಯೇ ಗುಪ್ತ ಇತಿಹಾಸ ತಾನಾಗಿದೆ. ಇಲ್ಲಿಯೇ ಈ ಮಾರಣಹೋಮ ಒಂದು ಭಯಾನಕ ಕುಮ್ಮಕ್ಕಾಗಿ ಮಾರ್ಪಟ್ಟಿತು. 1860-70ರಲ್ಲಿ ಅಮೆರಿಕನ್ ಸರ್ಕಾರ ಅವರ ಸೈನ್ಯ ಅಲ್ಲಿ ಸ್ಥಳೀಯ ಅಮೆರಿಕನ್ನರೊಂದಿಗೆ ಯುದ್ಧ ಮಾಡುತ್ತಿತ್ತು. ಆದರೆ ಅವರನ್ನು ಸೋಲಿಸುವುದು ತುಂಬಾ ಕಷ್ಟವಾಗಿತ್ತು. ಏಕೆಂದರೆ ಸ್ಥಳೀಯ ಅಮೆರಿಕನ್ನರು ಪ್ರಪಂಚದಲ್ಲಿಯೇ ಅತ್ಯುತ್ತಮ ಗೆರಿಲ್ಲಾ ಯೋಧರು. ಅವರಿಗೆ ಆ ಭೂಮಿಯ ಬಗ್ಗೆ ಸಂಪೂರ್ಣ ತಿಳುವಳಿಕೆ ಇದ್ದ ಕಾರಣ ಅವರು ಬೈಸನ್ಗಳನ್ನು ಬೇಟೆಯಾಡುತ್ತಾ ಸ್ವೇಚ್ಛೆಯಾಗಿ ಓಡಾಡುತ್ತಾ ಅಮೆರಿಕನ್ ಸೈನ್ಯಕ್ಕೆ ಸಿಗದಂತೆ ಮಿಂಚಿನ ದಾಳಿಗಳು ಮಾಡುತ್ತಿದ್ದರು. ಅವರಿಗೆ ಆಹಾರಕ್ಕೆ ಕೊರತೆ ಇರಲಿಲ್ಲ, ಬಟ್ಟೆಗೆ ಕೊರತೆ ಇರಲಿಲ್ಲ,
ಏಕೆಂದರೆ ಅವರು ಎಲ್ಲಿಗೆ ಹೋದರೂ 1-2 ಬೈಸನ್ಗಳನ್ನು ಬೇಟೆಯಾಡಿ ತಿನ್ನಿ ಬದುಕುತ್ತಿದ್ದರು. ಅಮೆರಿಕನ್ ಸೈನ್ಯ ಅವರನ್ನು ಹಿಡಿಯಲು ಪ್ರಯತ್ನಿಸಿದರೆ ಅವರು ವೇಗವಾಗಿ ತಪ್ಪಿಸಿಕೊಳ್ಳುತ್ತಿದ್ದರು. ಅಮೆರಿಕ ಸೈನ್ಯಕ್ಕೆ ಆ ಮೈದಾನಗಳಲ್ಲಿ ಆಹಾರ ಸಿಗುತ್ತಿರಲಿಲ್ಲ. ಆದರೆ ಈ ಸ್ಥಳೀಯ ಅಮೆರಿಕನ್ನರಿಗೆ ಮಾತ್ರ ಬೈಸನ್ ಮಾಂಸ ಇತ್ತು. ಅಲ್ಲಿಯೇ ಅಮೆರಿಕನ್ ಮಿಲಿಟರಿ ಜನರಲ್ಗಳಿಗೆ ಒಂದು ಕ್ರೂರ ಆಲೋಚನೆ ಬಂತು. ಇದು ಸೈನಿಕ ಇತಿಹಾಸದಲ್ಲಿಯೇ ಅತ್ಯಂತ ಹೇಯ ವ್ಯೂಹಗಳಲ್ಲಿ ಒಂದು. ನಾವು ಈ ಸ್ಥಳೀಯ ಅಮೆರಿಕನ್ನರನ್ನು ಸೋಲಿಸಲಾರೆವು, ಆದರೆ ಅವರ ಜೀವನಾಧಾರವನ್ನು ನಾಶ ಮಾಡಿದರೆ ನಾವು ಇಂಡಿಯನ್ಸ್ನೊಂದಿಗೆ ಏಕೆ ಯುದ್ಧ ಮಾಡಬೇಕು? ಅವರ ದೇವರನ್ನು, ಅವರ ಆಹಾರವನ್ನು, ಅವರ ಮನೆಗಳನ್ನು, ಅವರ ಪೂರ್ತಿ ಜೀವನವನ್ನು ಕೊಂದರೆ ಸಾಕಲ್ಲವೇ? ಬೈಸನ್ ಇಲ್ಲದಿದ್ದರೆ ಇಂಡಿಯನ್ ಇರುವುದಿಲ್ಲ ಎಂದು ಯೋಚಿಸಿದರು. ಇಂಡಿಯನ್ ಎಂದರೆ ಸ್ಥಳೀಯ ಅಮೆರಿಕನ್ನರನ್ನು ರೆಡ್ ಇಂಡಿಯನ್ಸ್ ಎಂದು ಕರೆಯುತ್ತಿದ್ದರು. ಇದೊಂದು ಭಯಾನಕ ಮಿಲಿಟರಿ ತಂತ್ರ. ಇದರ ಬಗ್ಗೆ ಅಧಿಕೃತವಾಗಿ ಕಾಂಗ್ರೆಸ್ ದಾಖಲೆಗಳಲ್ಲಿ ಬರೆದುಕೊಂಡಿಲ್ಲ. ಆದರೆ ಅಮೆರಿಕನ್ ಆರ್ಮಿ ಆಗ ಬೇಟೆಗಾರರನ್ನು ಹಾಕಿ ಕೊಲ್ಲಲು ನಿರ್ಧರಿಸಿತು. ಆಗಿನ ಸಿವಿಲ್ ವಾರ್ ಹೀರೋ ಜನರಲ್ ವಿಲಿಯಂ ಟಿ ಶರ್ಮನ್ ಒಂದು ಮಾತು ಹೇಳಿದ: ಆ ಇಂಡಿಯನ್ನರು ಬದುಕಬೇಕಾದರೆ ಬೈಸನ್ಗಳು ಬೇಕು, ಆದರೆ ಅವರು ಬದುಕಿರುವುದು ನಮಗೆ ಇಷ್ಟವಲ್ಲ. ಆದ್ದರಿಂದ ಆ ಬೈಸನ್ಗಳು ಬದುಕಿರಬಾರದು ಎಂದು ಸ್ಪಷ್ಟವಾಗಿ ಹೇಳಿದ. ಒಬ್ಬ ಆರ್ಮಿ ಕರ್ನಲ್ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ, ಪ್ರತಿ ಬೈಸನ್ ಕೊಲ್ಲಿರಿ. ಪ್ರತಿ ಬೈಸನ್ ಸಾಯುತ್ತಿದ್ದಂತೆ ಅದು ಒಬ್ಬ ಇಂಡಿಯನ್ ಅಳಿದು ಹೋಗಿದ್ದಂತೆ ಎಂದು ಘೋಷಿಸಿದ. ಇದು ಮಾತುಗಳಲ್ಲಿ ನಿಲ್ಲಲಿಲ್ಲ. ಅಮೆರಿಕನ್ ಸೈನ್ಯ ಈ ಬೇಟೆಗಾರರಿಗೆ ಉಚಿತವಾಗಿ ಗುಂಡು ಸಾಮಗ್ರಿ ಸರಬರಾಜು ಮಾಡಿತು. ರೈಲ್ವೆ ಕಂಪನಿಗಳು ಈ ಹಂಟರ್ಗಳನ್ನು ಉಚಿತವಾಗಿ ಕರೆದೊಯ್ದು ಬೈಸನ್ಗಳಿರುವ ಸ್ಥಳದಲ್ಲಿ ಬಿಟ್ಟು ಹೋಗುತ್ತಿದ್ದವು. ಇದು ಕೇವಲ ಬೇಟೆಯಲ್ಲ, ಇದೊಂದು ವ್ಯವಸ್ಥಿತ ನರಮೇಧ, ಅಂದರೆ ಸಿಸ್ಟಮಿಕ್ ಎಕ್ಸ್ಟರ್ಮಿನೇಷನ್. ಇದು ಪರಿಸರವನ್ನು ನಾಶ ಮಾಡುವ ಮೂಲಕ ಒಂದು ಜಾತಿಯನ್ನು ನಾಶ ಮಾಡುವ ಯೋಜನೆ. ಇದನ್ನೇ ಜಿನೋಸೈಡ್ ಎಂದು ಕರೆಯುತ್ತಾರೆ. ಅಮೆರಿಕನ್ ಸರ್ಕಾರದ ಬೆಂಬಲದೊಂದಿಗೆ ಬೇಟೆಗಾರರು ಉನ್ಮಾದಕ್ಕಿಳಿದರು. ಅವರಿಗೆ ಹಣ ಬರುತ್ತಿತ್ತು, ಸರ್ಕಾರದ ಬೆಂಬಲ ಇತ್ತು. ಅವರು ದಿನಕ್ಕೆ ಸಾವಿರಾರು, ವರ್ಷಕ್ಕೆ ಲಕ್ಷಾಂತರ ಬೈಸನ್ಗಳನ್ನು ಕೊಲ್ಲಲು ಆರಂಭಿಸಿದರು. ದಕ್ಷಿಣ ಹಿಂಡು ಸಂಪೂರ್ಣವಾಗಿ ಅಳಿದು ಹೋಗಲು ಕೇವಲ 4 ವರ್ಷಗಳೇ ಬೇಕಾಯಿತು. 1874ರಿಂದ 1878 ರವರೆಗೆ ಸುಮಾರು 3-4 ಕೋಟಿ ಬೈಸನ್ಗಳನ್ನು ಕೊಂದು ಹಾಕಿದರು. ಆ ನಂತರ ಬೇಟೆಗಾರರೆಲ್ಲರೂ ಉತ್ತರ ಹಿಂಡಿನ ಕಡೆಗೆ ಹೋದರು. ಅಲ್ಲಿಯೂ ಕೇವಲ 2 ವರ್ಷಗಳಲ್ಲಿ ಆ ಹಿಂಡನ್ನು ನಾಶ ಮಾಡಿದರು. ಪ್ರಕೃತಿಯನ್ನು ಉದ್ದೇಶಪೂರ್ವಕವಾಗಿ ನಾಶ ಮಾಡಿದರೆ ಅದರ ಪ್ರಭಾವ ಹೇಗಿರುತ್ತದೆ ಗೊತ್ತಲ್ಲ. ಫಲಿತಾಣ ಊಹಿಸಿದ್ದಕ್ಕಿಂತ ದಾರುಣವಾಗಿ ತ್ವರಿತವಾಗಿ ಬಂತು. 1880 ರ ವೇಳೆಗೆ ಬೈಸನ್ಗಳು ದಾದಾಪು ಅಳಿದು ಹೋದವು. 6 ಕೋಟಿಯಿಂದ ಕೆಲವು 100ಕ್ಕೆ ಕುಸಿದವು. ಆ ಮೈದಾನಗಳಲ್ಲಿ ಒಮ್ಮೆಲೇ ನಿಶ್ಶಬ್ದ ಆವರಿಸಿತು. ಆ ಕಾಲುಗಳ ಶಬ್ದ ನಿಂತು ಹೋಯಿತು. ಆ ಕಪ್ಪು ನದಿಗಳು ಒಣಗಿ ಹೋದವು. ಅವುಗಳ ಮೇಲೆಯೇ ಅವಲಂಬಿತವಾಗಿದ್ದ ಸ್ಥಳೀಯ ಅಮೆರಿಕನ್ನರ ಸ್ಥಿತಿ ಏನಾಯ್ತೆಂದರೆ ಅವರ ದೇವರು ಅಳಿದು ಹೋದ. ಅವರ ಜೀವನಾಧಾರ ಇಲ್ಲದಂತಾಯಿತು. ಅವರ ಮನೆಗಳು ಕುಸಿದವು. ಅವರ ಬಟ್ಟೆಗಳು ಹರಿದು ಹೋದವು. ಆ ಮೈದಾನಗಳಲ್ಲಿ ಕಂಡರಿಯದ ಕ್ಷಾಮ ಬಂದಿತು. ಅದನ್ನು ದಿ ಗ್ರೇಟ್ ಸ್ಟಾರ್ವೇಷನ್ ಎಂದು ಕರೆಯುತ್ತಾರೆ. ಲಕ್ಷಾಂತರ ಜನರು ಒಂದು ಕಾಲದಲ್ಲಿ ಹೆಮ್ಮೆಯಿಂದ ಸ್ವೇಚ್ಛೆಯಾಗಿ ಬಲವಾಗಿ ಬದುಕಿದ ಸ್ಥಳೀಯ ಅಮೆರಿಕನ್ನರು ಈಗ ಆಕಳಿಯಿಂದ ಸಾಯಲು ಆರಂಭಿಸಿದರು. 1883-84 ಚಳಿಗಾಲದಲ್ಲಿ ಸಾವಿರಾರು ಜನರು ಆಕಳಿ ಚಳಿಗೆ ತಡೆಯದೆ ಸತ್ತರು. ಅವರಿಗೆ ತಿನ್ನಲು ಏನೂ ಇರಲಿಲ್ಲ. ಅವರ ಮಕ್ಕಳು ಅವರ ಕಣ್ಣುಗಳ ಮುಂದೆಯೇ ಆಕಳಿಯಿಂದ ಸಾಯುತ್ತಿದ್ದರು. ಆ ಮಹಾನ್ ಸ್ಥಳೀಯ ಅಮೆರಿಕನ್ನರು, ಅಮೆರಿಕನ್ ಸೈನ್ಯವನ್ನು ದಶಕಗಳ ಕಾಲ ನಡುಗಿಸಿದ ಕೊಮಾಂಚೆ ಯೋಧರು, ಲಕೋಟಾ ಯೋಧರು ಈಗ ಅವರ ಬಳಿ ಹೋರಾಡಲು ಶಕ್ತಿಯಿಲ್ಲ. ಅವರ ಕುದುಗುರುಗಳು ಆಕಳಿಯಿಂದ ಸತ್ತವು. ಅವರ ಕುಟುಂಬಗಳು ಆಕಳಿಯಿಂದ ಸಾಯುತ್ತಿದ್ದವು. ಇನ್ನು ಅವರಿಗೆ ಬೇರೆ ದಾರಿಯಿಲ್ಲ. ಅವರ ಸ್ವಾತಂತ್ರ್ಯ, ಅವರ ಸಂಸ್ಕೃತಿ, ಅವರ ಧೈರ್ಯ ಎಲ್ಲವೂ ಆ ಆಕಳಿಯ ಮುಂದೆ ಸೋತವು. ತಮ್ಮ ಮಕ್ಕಳನ್ನು ಬದುಕಿಸಿಕೊಳ್ಳಲು ತಮ್ಮ ಆಯುಧಗಳನ್ನು ಕೆಳಗಿಟ್ಟು ನೆಮ್ಮದಿಯಾಗಿ ನಡೆದು ಅಮೆರಿಕನ್ ಸರ್ಕಾರ ರಚಿಸಿದ ರಿಸರ್ವೇಷನ್ಗಳೆಂಬ ಸಣ್ಣ ಕ್ಯಾಂಪ್ಗಳಿಗೆ ಹೋಗಿ ಸರ್ಕಾರದ ದಯೆಯಿಂದ ಬೀಳುವ ಗೋಧಿ ಬ್ರೆಡ್ ತುಂಡುಗಳಿಗಾಗಿ ಕೈಚಾಚಿದರು. ಆದ್ದರಿಂದ ಅಮೆರಿಕ ಸರ್ಕಾರ ಗೆಲುವು ಸಾಧಿಸಿತು. ಅವರು ಯುದ್ಧದಲ್ಲಿ ಗೆದ್ದಿಲ್ಲ. ಅವರು ಗುಂಡುಗಳಿಂದ ಗೆದ್ದಿಲ್ಲ.
ಆದರೆ ಅವರು ಒಂದು ಜಾತಿಯನ್ನು ನಾಶ ಮಾಡುವ ಮೂಲಕ ಒಂದು ಮಾನವ ಜಾತಿಯ ಬೆನ್ನೆಲುಬನ್ನು ಮುರಿದರು. ಅವರ ಆತ್ಮಗೌರವವನ್ನು ಕೊಂದರು. ಇದು ಗೆಲುವಲ್ಲ. ಇದು ಇತಿಹಾಸದ ಅತ್ಯಂತ ಹೇಯ, ಕ್ರೂರ ಕುಮ್ಮಕ್ಕು. ಇದೊಂದು ಜಾತಿಯನ್ನು ಮೊಣಕಾಲಿಗೆ ಕುಳ್ಳಿರಿಸಲು ಮಾಡಿದ ಅತಿದೊಡ್ಡ ಜಿನೋಸೈಡ್ ಕತೆ. ಇಂದು ಆ ಬೈಸನ್ಗಳ ಸಂಖ್ಯೆ ನೆಮ್ಮದಿಯಾಗಿ ಹೆಚ್ಚುತ್ತಿದೆ. ಕೆಲವು ಪ್ರಾಣಿ ಪ್ರೇಮಿಗಳಿಂದಾಗಿ ಯೆಲ್ಲೋಸ್ಟೋನ್ ತರಹದ ಉದ್ಯಾನಗಳಲ್ಲಿ ಆ ಕೆಲವು 100 ಬೈಸನ್ಗಳನ್ನು ಕಾಪಾಡಿದರು. ಈಗ ಅವುಗಳ ಸಂಖ್ಯೆ ಕೆಲವು ಲಕ್ಷಗಳಿಗೆ ತಲುಪಿದೆ. ಆದರೆ ಆ 6 ಕೋಟಿ ಸಂಖ್ಯೆ, ಆ ಸ್ವೇತ್ತೆ, ಆ ಬೈಸನ್ಗಳೊಂದಿಗೆ ಅಳಿದು ಹೋದ ಒಂದು ಜಾತಿಯ ಸಂಸ್ಕೃತಿ ಎಂದಿಗೂ ಹಿಂತಿರುಗುವುದಿಲ್ಲ. ಈ ಕತೆ ನಮಗೆ ಏನು ಕಲಿಸುತ್ತದೆಂದರೆ ಅಧಿಕಾರಕ್ಕಾಗಿ, ಭೂಮಿಗಾಗಿ, ಹಣಕ್ಕಾಗಿ ಮನುಷ್ಯರು ಎಷ್ಟೇ ತೆಗೆದುಕೊಳ್ಳಬಲ್ಲರು ಎಂಬುದನ್ನು ತೋರಿಸುತ್ತದೆ. ಒಂದು ಜಾತಿಯನ್ನು ನಾಶ ಮಾಡಬೇಕಾದರೆ ಅವರು ಸೈನಿಕರೊಂದಿಗೆ ಹೋರಾಡಬೇಕಿಲ್ಲ. ಅವರ ಸಂಸ್ಕೃತಿಯನ್ನು, ಅವರ ಜೀವನಾಧಾರವನ್ನು, ಅವರ ಪರಿಸರವನ್ನು ನಾಶ ಮಾಡಿದರೆ ಸಾಕು ಎಂದು ಈ ಇತಿಹಾಸ ಸಾಬೀತುಪಡಿಸಿದೆ. ಬ್ರಿಟಿಷರು ನಮ್ಮ ದೇಶದೊಂದಿಗೆ ಇತರ ದೇಶಗಳಲ್ಲಿ ಮಾಡಿದ್ದು ಅದೇ. ಇದು ಕೇವಲ ಪ್ರಾಣಿಗಳ ಬೇಟೆಯ ಕಥೆಯಲ್ಲ. ಇದು ಒಂದು ಜಾತಿಯನ್ನು ಮೊಣಕಾಲಿಗೆ ಕುಳ್ಳಿರಿಸಲು ಮಾಡಿದ ಅತಿದೊಡ್ಡ ಜಿನೋಸೈಡ್ ಕತೆ. ಇತಿಹಾಸದಲ್ಲಿ ಗುಪ್ತವಾಗಿರುವ, ನಮಗೆ ಸಂಪೂರ್ಣವಾಗಿ ಹೇಳದ ಒಂದು ಕಪ್ಪು ಕತೆ. ಸೊ ಈ ವಿಡಿಯೋ ಬಗ್ಗೆ ನೀವೇನು ಯೋಚಿಸುತ್ತೀರೋ ಕೆಳಗೆ ಕಾಮೆಂಟ್ನಲ್ಲಿ ಹೇಳಿ. ಹಾಗೂ ನಿಮ್ಗೆ ಈ ವಿಡಿಯೋ ಇಷ್ಟವಾದರೆ ಖಂಡಿತ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ.